ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉದ್ಖನನ ಕಾರ್ಯ 9ನೇ ದಿನ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಕೆಲವು ಕುತೂಹಲಕಾರಿ ಅಂಶಗಳು ಪತ್ತೆಯಾಗಿದೆ. ಬಗೆದಷ್ಟು ಲಕ್ಕುಂಡಿಯ ರಹಸ್ಯ ಈ ಮೂಲಕ ಬಯಲಾಗ್ತಾ ಇದೆ. ಲಕ್ಕುಂಡಿಯ ಪ್ರಾಚೀನತೆ ಎಂಥದ್ದು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದೆ ಅಥವಾ ಸುಳಿವು ಕೊಡ್ತಾ ಇದೆ ಈ ಉದ್ಖನನ ಕಾರ್ಯ. ಸೊ ಇವತ್ತೇನೇನು ಪತ್ತೆ ಆಯಿತು ಅನ್ನೋದ್ರ ಡೀಟೇಲ್ಸು. ಉದ್ಖನನದ ವೇಳೆ 7 ಹೆಡೆಯ ಘಟಸರ್ಪದ ಶಿಲೆ ಪತ್ತೆಯಾಗಿದೆ. ಷಣ್ಮುಗಪ್ಪ ಅನ್ನೋರ ಜಮೀನಿನಲ್ಲಿ ಈ ನಾಗರ ಶಿಲೆ ಪತ್ತೆಯಾಗಿರೋದು. ನೆಲದಲ್ಲಿ ಹುದುಗಿರುವ ಸರ್ಪಶಿಲೆಯ ಅರ್ಧ ಭಾಗ. ನಿಧಿ ಇದ್ದಲ್ಲಿ ಸರ್ಪ ಕಾವಲು ಕಾಯುತ್ತೆ ಅನ್ನುವಂತಹ ನಂಬಿಕೆ ಪ್ರಾಚೀನ ಕಾಲದಿಂದ ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಿನಿಮಾಗಳನ್ನು ನೋಡಿದ್ದೀವಿ, ಸುಮಾರು ಕಥೆಗಳಲ್ಲಿ ಓದಿದ್ದೀವಿ. ಆಮೇಲೆ ಇದೇನೋ ಯಾವುದಾದ್ರೂ ಒಂದು ದೊಡ್ಡ ಸಂಪತ್ತಿರುವ ಬಾಗಿಲನ್ನು ಸೂಚಿಸೋದಕ್ಕೂ ಕೂಡ ಇಂಥದ್ದೆಲ್ಲ ನಾಗರ ಶಿಲೆಗಳನ್ನು ಅಳವಡಿಸ್ತಾ ಇದ್ರು ಹಿಂದೆ ಅಂತ ಓದಿದ್ದೀವಿ. ಸೊ ಈಗ ಈ ನಾಗರ ಶಿಲೆ ಪತ್ತೆ ಆಗಿದೆಯಲ್ಲ, ಇದು ಯಾರ ಕಾಲದ್ದು ಅಂತ ಫಸ್ಟ್ ನೋಡ್ಕೊಳ್ತಾರೆ. ಆ ನಾಗರ ಶಿಲೆ, ಕಲ್ಲಿನ ರಚನೆ, ಶಿಲೆ ಕೆತ್ತಿರುವ ರೀತಿ, ಇದೆರಡನ್ನ ಕೂಡ ನೋಡಿ ಇದು ವಿಜಯನಗರ ಸಾಮ್ರಾಜ್ಯ ಕಾಲದ, ಚಾಲುಕ್ಯರು ಆಳ್ಬೇಕಾದ್ರೆ ಮಾಡಿದ್ದ ಇದು ಅಂತೆಲ್ಲ ನೋಡ್ಕೊಳ್ತಾರೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇದೆ ಎನ್ನುವಂಥದ್ದು ಇಲ್ಲಿ ತಜ್ಞರು ಹಾಗೂ ಹಿರಿಯರು ಹೇಳುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ನಮ್ಮ ಒಂದು ಎಡಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಬಲಭಾಗದಲ್ಲಿ ಇಲ್ಲಿ ಘಟಸರ್ಪದ ಒಂದು ಶಿಲೆ ಇದೆ. 7 ಹೆಡೆಯ ಸರ್ಪದ ಒಂದು ಶಿಲೆ ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತಿದ್ವಿ. ಇದು ಪಬ್ಲಿಕ್ ಟಿವಿಯ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ಈ ಒಂದು 7 ಹೆಡೆಯ ಸರ್ಪದ ಒಂದು ಶಿಲೆಯನ್ನು ತೋರಿಸ್ತಾ ಇದ್ವಿ. ಇದು ಸುಮಾರು ಒಂದು 4 ರಿಂದ 5 ಅಡಿಯಷ್ಟು ಇರುವಂತಹ ಒಂದು ಶಿಲೆಯ ಕಲ್ಲು. ಈ ಕಲ್ಲಿನಲ್ಲಿ ಸುಮಾರು 5 ಹೆಡೆಯ ಒಂದು ಸರ್ಪದ ಚಿತ್ರವನ್ನು ಕೆತ್ತಲಾಗಿದೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸುಮಾರು 2 ಹೆಡೆಯ ಒಂದಿಷ್ಟು ಹಾವಿನ ಚಿತ್ರಗಳನ್ನು ಸಹ ಇಲ್ಲಿ ಕೆತ್ತನೆ ಮಾಡಿ ಇಡಲಾಗಿದೆ. ಅಂದರೆ ಇಲ್ಲಿಯ ತಜ್ಞರು ಮತ್ತು ಹಿರಿಯರು ಹೇಳೋ ಪ್ರಕಾರ ಎಲ್ಲಿ ನಿಧಿ ಇರುತ್ತೆ, ಎಲ್ಲಿ ಸಂಪತ್ತಿರುತ್ತೆ, ಆ ಸಂಪತ್ತನ್ನು, ಆ ನಿಧಿಯನ್ನು ಇಲ್ಲಿ ಸರ್ಪಗಳು ಕಾವಲನ್ನಾಗಿ ಕಾಯ್ತವೆ ಎನ್ನುವಂಥದ್ದು ಕೂಡ ಇಲ್ಲಿ ಹಿರಿಯರು ಪೂರ್ವಜರು ಹೇಳ್ತಾ ಬಂದಿರುವಂಥದ್ದು. ಹಾಗಾಗಿ ಈ ಲಕ್ಕುಂಡಿಯ ಒಂದು ಹೊರಭಾಗದಲ್ಲಿ ಈ ಒಂದು ಷಣ್ಮುಖಪ್ಪ ರೌದಿ ಎನ್ನುವಂಥವ್ರ ಒಂದು ಜಮೀನಿದೆ. ಆ ಜಮೀನಿನಲ್ಲಿ ಈ ಒಂದು 7 ಹೆಡೆಯ ಘಟಸರ್ಪದ ಒಂದು ಶಿಲೆ ಸಹ ಇಲ್ಲೇ ಇರುವಂಥದ್ದು. ಹಾಗಾಗಿ ಇದು ಕೇವಲ ಒಂದೇ ಅಲ್ಲ, ಇದರ ಅಕ್ಕಪಕ್ಕದಲ್ಲಿ ಸುಮಾರು 7 ಹಾವಿನ ಶಿಲೆಗಳು ಸಹ ಇರುವಂಥದ್ದು. ಈ 7 ಹಾವಿನ ಶಿಲೆಗಳ ಜೊತೆಗೆ ಒಂದು ದೊಡ್ಡದಾದಂತಹ 7 ಹೆಡೆಯ ಸರ್ಪದ ಒಂದು ಕಲ್ಲು ಸಹ ಇರುವಂಥದ್ದು. ನಾವು ತೋರಿಸ್ತಾ ಇದ್ವಿ, ಇದು ಪ್ರಮುಖವಾದಂಥ ಹೆಡೆ. ಇದರ ಅಕ್ಕಪಕ್ಕದಲ್ಲಿ ಕೂಡ ಸುಮಾರು 3 ಹೆಡೆಗಳಿವೆ. ಇದು ಎಡಭಾಗದಲ್ಲಿಯೂ 3 ಹೆಡೆ, ಜೊತೆಗೆ ಬಲಭಾಗದಲ್ಲಿಯೂ ಸಹ 3 ಹೆಡೆ ಇರುವಂತಹ ಒಂದು ಬೃಹದಾಕಾರದ ಒಂದು ಕಲ್ಲಿನ ಶಿಲೆ ಇದಾಗಿದೆ. ಇದು ಇಂದು ನಿನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಹೇಳುವಂತಹ ಈ ಒಂದು ಶಿಲೆ. ಅದರ ಜೊತೆಗೆ ಸುಮಾರು ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನು ತೋರಿಸ್ತೇವೆ. ಇವು ಹಸಿರುಗಲ್ಲು ಮತ್ತು ಕರಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂತಹ ಹಾವಿನ ಶಿಲೆಗಳು. ಇದರಲ್ಲಿ 2 ಹೆಡೆ ಮತ್ತು 1 ಹೆಡೆ ಇರುವಂತಹ ಶಿಲೆಗಳ ಒಂದು ಹಾವಿನ ಚಿತ್ರ ಇದಾದರೆ, ಇದು 7 ಹೆಡೆಯ ಸರ್ಪದ ಒಂದು ದೊಡ್ಡದಾದಂತಹ ಶಿಲೆ ಸಹ ಇದೆ. ಇದು ಭೂಮಿಯ ಒಡಲಲ್ಲಿ ಇನ್ನೂ ಕೂಡ ಇದು ಹೂತು ಹೋಗಿದೆ. ಇವರು ಇಲ್ಲಿಯ ಜಮೀನು ಮಾಲೀಕರು ಹೇಳುವ ಪ್ರಕಾರ ಇದು ಸುಮಾರು 4 ರಿಂದ 5 ಅಡಿಯಷ್ಟು ಆಳ ಇರುವಂತಹ ಒಂದು ಹಾವಿನ ಶಿಲೆಯ ಕಲ್ಲು ಅನ್ನುವಂಥದ್ದು. ಹಾಗಾಗಿ ಎಲ್ಲಿ ನಿಧಿ ಸಂಪತ್ತು ಇರುತ್ತೆ ಅಲ್ಲಿ ಹಾವು ಜೊತೆಗೆ ಅನೇಕ ಪ್ರಾಣಿಗಳು ಸಹ ಅದನ್ನು ಕಾವಲಾಗಿರುತ್ತೆ ಅನ್ನುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಷಣ್ಮುಖಪ್ಪ ರೌದಿ ಎನ್ನುವರ ಒಂದು ಜಮೀನಿನಲ್ಲಿ ಸಹ 7 ಹೆಡೆಯ ಸರ್ಪದರ ಜೊತೆಗೆ ಸುಮಾರು 7 ಹಾವಿನ ಚಿತ್ರಗಳು ಸಹ ಇರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಈ ಒಂದು ಲಕ್ಕುಂಡಿಯಲ್ಲಿ, ಚಿನ್ನದ ನಾಡಲ್ಲಿ ಇನ್ನೂ ಕೂಡ ಚಿನ್ನ ಇದೆಯಾ, ಅದನ್ನು ಕಾವಲಾಗಿ ಸರ್ಪಗಳು ಕಾಯ್ತವ ಅನ್ನುವಂಥ ಕುತೂಹಲ ಎಲ್ಲರೂ ಮನೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.